morning, my dear viewers. Welcome to my YouTube channel. This is Arun Giredi here. In today's class, we will continue the next problem portion of risk and return related to investment management subject. I have already discussed so many problems on this. So let us continue the next problem on the same method, that is expected return and risk. This is a very important concept for your examination. So I am taking more problems on expected return and risk. Okay. So here calculate expected return and standard deviation from the following companies. So ಕೆಳಗಿನ ಕಂಪನಿಗಳ expected return ಮತ್ತು standard deviation ಕಂಡುಹಿಡಿಯಿರಿ ಅಂತ ಕೇಳ್ಯಾರ. So information is given like this: company A and company B. So company A, PI and RI is given. PI and RI means probability and return is given. PI is 0.10, return is 6. PI is 0.25, return is 7. PI is 0.30, return is 8. PI is 0.25, return is 9. PI is 0.10, return is 10. ಇದು ಏದು. B ನೋಡ್ರಿ, probability 0.1, return 4. Probability 0.2, return 6. Probability 0.4, return 8. Probability 0.2, return 10. Probability 0.1, return 12. So with this information, you are supposed to calculate the both expected return and standard deviation. So ER ಕಂಡುಹಿಡಿಬೇಕು. expected return ಅಂದ್ರೆ ಏನಂತ ಏನು ಕಂಡುಹಿಡಿಬೇಕು ನೀವು? ER ಕಂಡುಹಿಡಿಬೇಕು. First you are supposed to calculate the expected return. How to calculate the expected return? So RI into PI. This is the formula to calculate ER. Okay, ನೆನಪಿಟ್ಕೊಳ್ಳಿ. ER ಕಂಡುಹಿಡಿಬೇಕಾದ್ರೆ RI into PI ಮಾಡಬೇಕು. ಸೊ ಆಮೇಲೆ ಎರಡನೇದು ಇನ್ನೊಂದು ಏನು ಕೇರ್ ಅವರು ಸ್ಟ್ಯಾಂಡರ್ಡ್ ಡಿವಿಯೇಷನ್ ಕೇರ್. ಸೊ ಸ್ಟ್ಯಾಂಡರ್ಡ್ ಡಿವಿಯೇಷನ್ ಅಂದರೆ ಸ್ಕ್ವೇರ್ ರೂಟ್ ಆಫ್ ವೇರಿಯನ್ಸ್ ಅಂತ ನಾವಲ್ಲಿ ಕರಿತೀವಿ. ವೇರಿಯನ್ಸನ್ನು ಸ್ಕ್ವೇರ್ ರೂಟ್ ಮಾಡಿದಾಗ ಸ್ಟ್ಯಾಂಡರ್ಡ್ ಡಿವಿಯೇಷನ್ ಬರ್ತದೆ. ಬಟ್ ಒಂದೊಂದು ನೋಡ್ಕೊತ ಹೋಗೋಣ. ಈಗ ಕ್ಯಾಲ್ಕುಲೇಷನ್ ಆಫ್ ಎಕ್ಸ್ಪೆಕ್ಟೆಡ್ ರಿಟರ್ನ್ ಆಫ್ ಕಂಪ್ನಿ ಎ. ಸೊ ಕಂಪ್ನಿ ಏದು ಕಂಡುಹಿಡಿಬೇಕು ನಾವು ಈಗ ಮೊದಲ ಎಕ್ಸ್ಪೆಕ್ಟೆಡ್ ರಿಟರ್ನ್. ಸೊ ಕಂಪ್ನಿ ಏದು ಕಂಡುಹಿಡಿಬೇಕಾದ್ರೆ ವಿ ಆರ್ ಸಪೋಸ್ ಟು ಟೇಕ್ ಟೂ ಇನ್ಫಾರ್ಮೇಷನ್. ಒನ್ ಈಸ್ ಅ PI, another one is a RI. Both is given in the problem. So that what we are supposed to do, PI is 0.10, RI is 6, 0.25, 7, 0.38, 0.25, 9, 0.10, 10. It is given in the problem. So what is your duty to find out only ER? So ER ಮಾತ್ರ ಕಂಡುಹಿಡಿಬೇಕು. ಸೊ ER ಅಂದರೆ ಏನ್ರಿ, ಎಕ್ಸ್ಪೆಕ್ಟೆಡ್ ರಿಟರ್ನ್ ಅಂತ ನಾವಲ್ಲಿ ಕರಿತೇವೆ. ಸೊ ಈ ಎಕ್ಸ್ಪೆಕ್ಟೆಡ್ ರಿಟರ್ನ್ ಕಂಡುಹಿಡಿಬೇಕಾದ್ರೆ ಫಾರ್ಮುಲಾ ಏನು ಅಂತ ನಾ ಕ್ಲಿಯರಾಗಿ ಹೇಳಿ ನಿಮ್ಗೆ. ವಾಟ್ ಈಸ್ ಯುವರ್ ಫಾರ್ಮುಲಾ? RI into PI ಅಂತ ನಾವಲ್ಲಿ ಕರಿತೀವಿ. ಸೊ RI into PI ಮಾಡಿದಾಗ ER ಬರ್ತೈತಿ. ಸೊ ಈ ER ಅನ್ನು ನಾವು ಹೆಂಗೆ ಕಂಡುಹಿಡ್ಬೇಕು? ಹಂಗಾದ್ರೆ ಈಗ RI is 6, PI is 0.10. ಸೊ 6 into 0.10 is 0.6 is expected return of first one. Next, PI is 7 into 0.25. So ER is RI PI is 1.75. Okay, expected return ಅಂದರೆ RI PI ಅಂತ ಕರಿತೀವಿ. ಸೊ 1.75. ಥರ್ಡ್ ಒನ್ 0.30 into 8, 2.4. ಎರಡು ಮಲ್ಟಿಪ್ಲೈ ಮಾಡಬೇಕು. ಸಿಮಿಲರ್ಲಿ 0.25 into 9, 2.25. 0.10 into 10, 1. ಓಕೆ, ಸೊ ಇವು ನಾಲ್ಕನ್ನು ನಾವು ಇಂಟು ಮಾಡಿದ್ದೀವಿ. ಸೊ ಎಷ್ಟೆಷ್ಟು ಬಂತು ರೀ? ಫಸ್ಟ್ 0.6 ಬಂತು, ಸೆಕೆಂಡ್ 1.75 ಬಂತು, ಥರ್ಡ್ 2.4 ಬಂತು, ಫೋರ್ತ್ 2.25 ಬಂತು, ಫಿಫ್ತ್ 1 ಬಂತು. ಸೊ ಅಷ್ಟನ್ನು ಕೂಡಿಸ್ಬೇಕು. ಅಷ್ಟನ್ನು ಕೂಡಿಸಿದಾಗ ಎಕ್ಸ್ಪೆಕ್ಟೆಡ್ ರಿಟರ್ನ್ ಎಷ್ಟು ಬರ್ತೈತಿ? 8 ಬರ್ತೈತಿ. ಸೊ ಎಕ್ಸ್ಪೆಕ್ಟೆಡ್ ರಿಟರ್ನ್ ಈಸ್ ಈಕ್ವಲ್ ಟು 8. ER ಈಸ್ 8. ಓಕೆ, ಈಗ ER ಆಫ್ ಎ ಬಂತು, ಸೆಕ್ಯೂರಿಟಿ ಎ ಬಂತು. ಇನ್ನು ಬಿ ಕಂಡುಹಿಡಿಬೇಕಲ್ಲ. ಓಕೆ, ಸೊ ಹಿಯರ್ ವಿ ಆರ್ ಟೇಕಿಂಗ್ ಎಕ್ಸ್ಪೆಕ್ಟೆಡ್ ರಿಟರ್ನ್ ಆಫ್ ಸೆಕ್ಯೂರಿಟಿ ಬಿ ಅಥವಾ ಕಂಪ್ನಿ ಬಿ. ಸೊ ಕಂಪ್ನಿ ಬಿ ಸೆಕ್ಯೂರಿಟಿ ಕಂಡುಹಿಡಿಬೇಕಾದ್ರೆ ಸೇಮ್ ಫಾರ್ಮುಲಾ ವಿ ಆರ್ ಗೋಯಿಂಗ್ ಟು ಅಪ್ಲೈ. probability into return. Okay, PI into RI is called as RI PI. ER ಅಂತ ನಾವಲ್ಲಿ ಕರಿತೀವಿ. ಸೊ ವಾಟ್ ವಿ ಶುಡ್ ಟೇಕ್? PI is 0.1, RI is 4. ಸೊ 0.1 into 4 is equal to 0.4. Next, PI is 0.2 into RI is 6. 0.2 into 6, 1.2. Next, PI is 0.4 into RI is 8. So 3.2. Next, PI is 0.2 into RI is 10. So the answer is 2. Next, 0.1 into 12. So 1.2. ನೋಡಿ ಎಷ್ಟು ಈಸಿ ಐತಿದೆ. ಎರಡನ್ನೂ ಮಲ್ಟಿಪ್ಲೈ ಮಾಡ್ಬೇಕು ನಾವು. ಸೊ PI RI 0.4, 1.2, 3.2, 2 and 1.2. ಸೊ ಇದು ಎರಡು ಕೂಡಿಸಿದಾಗ ER ಎಷ್ಟು ಬಂತು ರೀ? 8 ಬಂತು. ನೋಡಿರಿ ಇದ್ರದ್ದು ಎಕ್ಸ್ಪೆಕ್ಟೆಡ್ ರಿಟರ್ನ್ ಎಷ್ಟು ಬಂತು? 8 ಬಂತು. ಸೊ ಕಂಪ್ನಿ ಏದು ಎಕ್ಸ್ಪೆಕ್ಟೆಡ್ ರಿಟರ್ನು 8 ಬಂತು,
ಕಂಪ್ನಿ ಬಿ ದ ಎಕ್ಸ್ಪೆಕ್ಟೆಡ್ ರಿಟರ್ನು 8 ಬಂತು. ಅಂದರೆ ವಿ ಆರ್ ನಾಟ್ ಇನ್ ಅ ಪೊಸಿಷನ್ ಟು ಟೇಕ್ ದ ಡಿಸಿಷನ್ ಆನ್ ದ ಬೇಸಿಸ್ ಆಫ್ ಎಕ್ಸ್ಪೆಕ್ಟೆಡ್ ರಿಟರ್ನ್ ಬಿಕಾಸ್ ಬೋತ್ ಕಂಪ್ನೀಸ್ ಗಿವಿಂಗ್ ದ ಸೇಮ್ ರಿಟರ್ನ್. ನೋಡಿರಿ, ಎರಡೂ ಕಂಪ್ನಿದವ್ರದ್ದು ರಿಟರ್ನ ಒಂದೇ ಐತಿ, ಹಾಗಾಗಿ ನಾವು ಡಿಸಿಷನ್ ತೊಗೊಳಕ್ಕೆ ಬರೋಂಗಿಲ್ಲ ಈಗ. ಸೊ ಯಾವ್ದು ಬೆಸ್ಟು ಅಂತ ಹೇಳಿ. ಸೊ ಈಗ ಯಾವ್ದು ಬೆಸ್ಟು ಅಂತ ಹೇಳಬೇಕಾದ್ರೆ ನಾವು ಇನ್ನೂ ಒಂದು ಕಂಡುಹಿಡಿಬೇಕು. ಏನು ಕಂಡುಹಿಡಿಬೇಕು ರೀ? ರಿಸ್ಕನ್ನು ಕಂಡುಹಿಡಿಬೇಕು. ಸೊ ರಿಟರ್ನ್ ಕಂಡುಹಿಡಿದೀವಿ, ಎರಡು ಥರದ್ದು ಸೇಮ್ ಬಂತು. ನಾವು ಸ್ಟೆಪ್ 3 ಕ್ಯಾಲ್ಕುಲೇಷನ್ ಆಫ್ ರಿಸ್ಕ್ ಆಫ್ ಎ. ಸೊ ಫಸ್ಟ್ ಕಂಪ್ನಿ ಯಾವುದು? ಎ ಇದೆ, ಹಾಗಾಗಿ ಎ ಕಂಪ್ನಿದು ರಿಸ್ಕ್ ಕಂಡುಹಿಡಿಬೇಕು. ಸೊ ಕಂಡುಹಿಡಿಬೇಕಾದ್ರೆ ವಿ ಆರ್ ಸಪೋಸ್ ಟು ಟೇಕ್ ಲೈಕ್ ದಿಸ್. ನೋಡಿ, ಯಾವ ಕಾಲಮ್ ಕಂಡುಹಿಡಿಬೇಕು ರೀ? ಫಸ್ಟ್ ಎರಡಂತೂ ಇರತ್ತವ, ಪಿ ಐ ಆರ್ ಐ ಆಲ್ರೆಡಿ ಇರ್ತಾವ ಪ್ರಾಬ್ಲಮ್ನಲ್ಲಿ. ಸೊ ಇಲ್ಲಿ ಥರ್ಡ್ ಕಾಲಮ್ ಭಾಳ ಇಂಪಾರ್ಟೆಂಟ್, ಆರ್ ಐ ಮೈನಸ್ ಇ ಆರ್ ಅಂತ ನೋಡಿ. ರಿಟರ್ನ್ ಮೈನಸ್ ಎಕ್ಸ್ಪೆಕ್ಟೆಡ್ ರಿಟರ್ನ್. ಇ ಆರ್ ಮೀನ್ಸ್ ಎಕ್ಸ್ಪೆಕ್ಟೆಡ್ ರಿಟರ್ನ್ ಕಂಡು ಹಿಡಿದಿರ್ತೀವಿ ನೀವು. ಆಮೇಲೆ ಫೋರ್ತ್ ಕಾಲಮ್ ಆರ್ ಐ ಮೈನಸ್ ಇ ಆರ್ ಸ್ಕ್ವೇರ್, ಇದನ್ನು ಸ್ಕ್ವೇರ್ ಮಾಡಬೇಕು. ಆಮೇಲೆ ಪಿ ಐ ಇಂಟು ಆರ್ ಐ ಮೈನಸ್ ಇ ಆರ್ ಸ್ಕ್ವೇರ್. ನೋಡಿ, 5 ಕಾಲಮ್ ಕಂಡು ಹಿಡಿಬೇಕು. 5 ಯಾವ್ಯಾವ ರೀ? ಒಂದು ಪಿ ಐ ಬರ್ಕೋಬೇಕು, ಎರಡನೇದು ಆರ್ ಐ ಬರ್ಕೋಬೇಕು, ಆರ್ ಐ ಮೈನಸ್ ಇ ಆರ್ ಬರ್ಕೋಬೇಕು, ಆರ್ ಐ ಮೈನಸ್ ಇ ಆರ್ ಸ್ಕ್ವೇರ್ ಬರ್ಕೋಬೇಕು, ಪಿ ಐ ಇಂಟು ಆರ್ ಐ ಮೈನಸ್ ಇ ಆರ್ ಸ್ಕ್ವೇರ್ ಬರ್ಕೋಬೇಕು. ನಾವು ಫಸ್ಟ್ ಪಿ ಐ ಈಸ್ ಟೇಕನ್. ಸೊ ಪಿ ಐ ಈಸ್ ಹೌ ಮಚ್? 0.10, 0.25, 0.30, 0.25, 0.10. So RI is 6, 7, 8, 9, 10. So it is given in the problem. Now this column is very important, RI minus ER. -2 ಇದು ಹೆಂಗೆ ಬಂತು ಅನ್ನೋದು ಭಾಳ ಮುಖ್ಯ. ಸೊ -2 ಹೆಂಗಪ್ಪ ಅಂದ್ರೆ ಇಲ್ಲಿ ನೋಡಿ ಫಾರ್ಮುಲಾ ಏನೈತ್ರಿ? RI ಮೈನಸ್ ER ಅಂತ ಇದೆ. RI ಅಂದರೆ ರಿಟರ್ನ್ 6. ಸೊ ER ಎಷ್ಟು ಬಂದಿದೆ? ಕಂಪ್ನಿ ಏದು ಕಂಡು ಹಿಡಿದಿರ್ತೀವಿ ನಾವು, ER. ಓಕೆ, ಲೆಟ್ ಅಸ್ ಸಿ ದ ER. ಸೊ ER ಆಫ್ ಕಂಪ್ನಿ ಎ ಎಷ್ಟೈತೆ ನೋಡ್ರಿ, ಇಲ್ಲಿ 8 ಇದೆ. ಸೊ ER ಎಷ್ಟಿದೆ? 8 ಇದೆ. ಸೊ ಹಂಗಾಗಿ ನೋಡಿರಿ, ಸಿಂಪಲ್ ಫಾರ್ಮುಲಾ 6 ಮೈನಸ್ 8. ಓಕೆ, ಅಲ್ಲಿ 8 ಬಂದೈತಿ, ಹಾಗಾದ್ರೆ 6 ಮೈನಸ್ 8 ಇಸ್ ಈಕ್ವಲ್ ಟು -2. ನೋಡಿ, RI ಮೈನಸ್ ER -2. ಸಿಮಿಲರ್ಲಿ ಸೆಕೆಂಡ್ 7 ಮೈನಸ್ 8 ಇಸ್ ಈಕ್ವಲ್ ಟು -1. ನೆಕ್ಸ್ಟ್ 8 ಮೈನಸ್ 8, ER ಚೇಂಜ್ ಆಗಲ್ಲ. ಓಕೆ, ಇಸ್ ಈಕ್ವಲ್ ಟು 0. ನೆಕ್ಸ್ಟ್ 9 ಮೈನಸ್ 8 ಇಸ್ ಈಕ್ವಲ್ ಟು 1. ನೆಕ್ಸ್ಟ್ 10 ಮೈನಸ್ 8 ಇಸ್ ಈಕ್ವಲ್ ಟು 2. ನೋಡಿರಿ, ಈ ಕಾಲಮ್ ಬಂತು. ಎಷ್ಟು ಈಸಿ ರೀ? RI ಮೈನಸ್ ಎಕ್ಸ್ಪೆಕ್ಟೆಡ್ ರಿಟರ್ನ್. ನೆಕ್ಸ್ಟ್ ಕಾಲಮ್ RI ಮೈನಸ್ ER ಸ್ಕ್ವೇರ್ ಮಾಡಬೇಕು. ಈ -2 ಸ್ಕ್ವೇರ್ ಮಾಡಿದ್ರೆ 4, -1 ಸ್ಕ್ವೇರ್ ಮಾಡಿದ್ರೆ 1, 0 ಸ್ಕ್ವೇರ್ ಮಾಡಿದ್ರೆ 0, 1 ಸ್ಕ್ವೇರ್ ಮಾಡಿದ್ರೆ 1, 2 ಸ್ಕ್ವೇರ್ ಮಾಡಿದ್ರೆ 4. ಆ್ಯಂಡ್ ಲಾಸ್ಟ್ ಕಾಲಮ್ PI ಇಂಟು RI ಮೈನಸ್ ER ಸ್ಕ್ವೇರ್. ನೋಡಿ, PI ಇಂಟು RI ಮೈನಸ್ ER ಸ್ಕ್ವೇರ್. PI ಅಂದರೆ ಈ ಕಾಲಮ್, RI ಮೈನಸ್ ER ಸ್ಕ್ವೇರ್ ಅಂದರೆ ಈ ಕಾಲಮ್, ಎರಡನ್ನೂ ಮಲ್ಟಿಪ್ಲೈ ಮಾಡಬೇಕು. ಅಂದರೆ 0.10 ಇಂಟು 4. ಸೊ 0.10 ಇಂಟು 4 ಇಸ್ ಈಕ್ವಲ್ ಟು 0.4. ನೆಕ್ಸ್ಟ್ 0.25 ಇಂಟು 1 ಇಸ್ ಈಕ್ವಲ್ ಟು 0.25. 0.30 ಇಂಟು 0 ಇಸ್ ಈಕ್ವಲ್ ಟು 0. ನೆಕ್ಸ್ಟ್ 0.25 ಇಂಟು 1 ಇಸ್ ಈಕ್ವಲ್ ಟು 0.25. ನೆಕ್ಸ್ಟ್ 0.10 ಇಂಟು 4 ಇಸ್ ಈಕ್ವಲ್ ಟು 0.4. ಸೊ ಇಷ್ಟು ಮಾಡಿದಾಗ ನಮ್ಗೇನು ಬಂತು ರೀ? PI ಇಂಟು RI ಮೈನಸ್ ER ಸ್ಕ್ವೇರ್ ಬಂತು. ಸೊ ಇದನ್ನ ಅಷ್ಟನ್ನು ಕೂಡಿಸ್ಬೇಕು. ಅಷ್ಟನ್ನು ಕೂಡಿಸಿದಾಗ ಏನು ಸಿಗುತ್ತೆ ಅಂದರೆ ದಿಸ್ ಈಸ್ ಕಾಲ್ಡ್ ಆ್ಯಸ್ ವೇರಿಯನ್ಸ್. ಪ್ಲೀಸ್ ಅಂಡರ್ಸ್ಟ್ಯಾಂಡ್ ದ ವರ್ಡ್. ಸ್ಟ್ಯಾಂಡರ್ಡ್ ಡಿವಿಯೇಷನ್ ಸ್ಕ್ವೇರ್ ಅಂತ ಕರಿತೀವಿ ನಾವು ಇದಕ್ಕೆ. ಸೊ ಸ್ಟ್ಯಾಂಡರ್ಡ್ ಡಿವಿಯೇಷನ್ ಸ್ಕ್ವೇರ್ ಈಸ್ ಆಲ್ಸೋ ನೋನ್ ಆ್ಯಸ್ ಕಾಲ್ಡ್ ಆ್ಯಸ್ ವೇರಿಯನ್ಸ್. ಸೊ ನೆನಪಿಟ್ಕೋರಿ, ಸ್ಟ್ಯಾಂಡರ್ಡ್ ಡಿವಿಯೇಷನ್ ಸ್ಕ್ವೇರ್ಗೆ ನಾವು ಏನಂತ ಕರಿತೀವಿ? ವೇರಿಯನ್ಸ್ ಅಂತ ಕರಿತೀವಿ. ಸೊ ವೇರಿಯನ್ಸ್ ಬಂತು. ಸೊ ವೇರಿಯನ್ಸ್ ಎಷ್ಟಿದೆ ರೀ? 1.30 ಐತಿ. ಸೊ ಈ ವೇರಿಯನ್ಸನ್ನು ನಾವು ಸ್ಕ್ವೇರ್ ಮಾಡಬೇಕು. ಸೊ ಸ್ಟ್ಯಾಂಡರ್ಡ್ ಡಿವಿಯೇಷನ್ ಈಸ್ ಈಕ್ವಲ್ ಟು ಸ್ಕ್ವೇರ್ ರೂಟ್ ಆಫ್ ವೇರಿಯನ್ಸ್. ಸೊ ಸ್ಕ್ವೇರ್ ರೂಟ್ ಆಫ್ ವೇರಿಯನ್ಸ್ ಅಂದರೆ ಏನು ರೀ? ಸ್ಕ್ವೇರ್ ರೂಟ್ ಆಫ್ 1.30 ಈಸ್ ಈಕ್ವಲ್ ಟು 1.14. ದಿಸ್ ಈಸ್ ಕಾಲ್ಡ್ ಆಸ್ ಸ್ಟ್ಯಾಂಡರ್ಡ್ ಡಿವಿಯೇಷನ್ ಆಫ್ ಎ ಸೆಕ್ಯೂರಿಟಿ, ಅಂದರೆ ರಿಸ್ಕ್ ಆಫ್ ಎ ಸೆಕ್ಯೂರಿಟಿ ಅನ್ನಂಗೆ. ಸೊ ರಿಸ್ಕ್ ಆಫ್ ಎ ಸೆಕ್ಯೂರಿಟಿ ಎಷ್ಟು ಬಂತು ರೀ? 1.14. ನೋಡಿ, ನೆನಪಿಟ್ಕೋರಿ, ಲಾಸ್ಟ್ ಕಾಲಮ್ ಕಂಡು ಹಿಡಿದಿರ್ತಿಲ್ಲ, PI ಇಂಟು RI ಮೈನಸ್ ER ಸ್ಕ್ವೇರ್, ಅದನ್ನ ಸ್ಕ್ವೇರ್ ರೂಟ್ ಮಾಡಬೇಕು. ಸೊ ಸ್ಕ್ವೇರ್ ರೂಟ್ ಮಾಡಿದಾಗ ಏನು ಬರ್ತೈತೆ ಆನ್ಸರ? ಅದು ರಿಸ್ಕ್ ಅಂತ ಕರಿತೀವಿ ನಾವು. ಇದು ಎ ರಿಸ್ಕ್ ಆಯಿತು. ಸಿಮಿಲರ್ಲಿ ಬಿದ್ ರಿಸ್ಕ್ ಕಂಡು ಹಿಡಿಬೇಕು. ಇದು ಕೂಡ ಸೇಮ್ ಮೆಥಡ್. ರಿಸ್ಕ್ ಆಫ್ ಬಿ ಈಸ್ ಈಕ್ವಲ್ ಟು PI ಈಸ್ ಟೇಕನ್, RI ಈಸ್ ಟೇಕನ್, ಥರ್ಡ್ ಕಾಲಮ್ RI ಮೈನಸ್ ER, ಫೋರ್ತ್ ಕಾಲಮ್ RI ಮೈನಸ್ ER ಸ್ಕ್ವೇರ್, ಆ್ಯಂಡ್ ಫಿಫ್ತ್ ಕಾಲಮ್ PI ಇಂಟು RI ಮೈನಸ್ ER ಸ್ಕ್ವೇರ್. ನೋಡಿರಿ, PI ಎಷ್ಟದ ರೀ? 0.1 ಇದೆ, 0.2 ಇದೆ, 0.4, 0.2 ಆ್ಯಂಡ್ 0.1. Then RI is equal to 4, then 6, 8, 10, 12. Now what is your duty? Now third column, this is very important.
ಆರ್ ಐ ಮೈನಸ್ ಇ ಆರ್ ಕಾಲಮ್ -4 ಹೆಂಗೆ ಬಂತು ಅಂದರೆ ಇದು ಕೂಡ ಸೇಮ್ ಮೆಥಡ್ ಆರ್ ಐ ಮೈನಸ್ ಇ ಆರ್ 8 ಐತಿ ಇದ್ರದ್ದು ಎಕ್ಸ್ಪೆಕ್ಟೆಡ್ ರಿಟರ್ನ್ 8 ಬಂದೈತಿ ಹಾಗಾಗಿ 4 - 8 = -4 6 - 8 = -2 8 - 8 = 0 10 - 8 = 2 12 - 8 = 4 ಬಿಕಾಸ್ ಎಕ್ಸ್ಪೆಕ್ಟೆಡ್ ರಿಟರ್ನ್ ಈಸ್ ಸೇಮ್ ಎರಡತ್ರದ್ದು ಹಾಗಾಗಿ 8 ಐತೆ ಅದು. ನೆಕ್ಸ್ಟ್ ಆರ್ ಐ ಮೈನಸ್ ಇ ಆರ್ ಸ್ಕ್ವೇರ್ 16 ಇದು ಹೆಂಗೆ ಬಂತು ಅಂದರೆ -4 ಸ್ಕ್ವೇರ್ ನೆಕ್ಸ್ಟ್ 4 -2 ಸ್ಕ್ವೇರ್ ನೆಕ್ಸ್ಟ್ 0 2 ಸ್ಕ್ವೇರ್ 4 4 ಸ್ಕ್ವೇರ್ 16. ನೆಕ್ಸ್ಟ್ ಲಾಸ್ಟ್ ಕಾಲಮ್ ಪಿ ಐ ಇಂಟು ಆರ್ ಐ ಮೈನಸ್ ಇ ಆರ್ ಸ್ಕ್ವೇರ್. ಸೊ ನೋಡ್ರಿ ಇಲ್ಲಿ ಪಿ ಐ ಈ ಕಾಲಮ್ ಇದೆ, ಸೊ ಪ್ರಾಬಬಿಲಿಟಿ ದೆನ್ ಆರ್ ಐ ಮೈನಸ್ ಇ ಆರ್ ಸ್ಕ್ವೇರ್ ಈ ಕಾಲಮ್ ಇದೆ. ಸೊ 0.1 × 16 = 1.6, 0.2 × 4 = 0.8, 0.4 × 0 = 0, 0.2 × 4 = 0.8, 0.1 × 16 = 1.6. ಸೊ ಲಾಸ್ಟ್ ಇದನ್ನು ಸ್ಕ್ವೇರ್ ರೂಟ್ ಮಾಡಬೇಕು. ಸ್ಕ್ವೇರ್ ರೂಟ್ ಅಂದ್ರೆ 4.8 ಕೂಡಿಸಿದೈತಿ. ಸೊ ವಾಟ್ ಈಸ್ ಅವರ್ ಫಾರ್ಮುಲಾ? ಸ್ಟ್ಯಾಂಡರ್ಡ್ ಡಿವಿಯೇಷನ್ ಈಸ್ ಈಕ್ವಲ್ ಟು ಸ್ಕ್ವೇರ್ ರೂಟ್ ಆಫ್ ವೇರಿಯನ್ಸ್. ಸೊ ಸ್ಟ್ಯಾಂಡರ್ಡ್ ಡಿವಿಯೇಷನ್ ಅಂದ್ರೆ ಸ್ಕ್ವೇರ್ ರೂಟ್ ಆಫ್ ವೇರಿಯನ್ಸ್ ಮಾಡಬೇಕು. ಸೊ ಸ್ಕ್ವೇರ್ ರೂಟ್ ಆಫ್ ವೇರಿಯನ್ಸ್ ಅಂದ್ರೆ 4.8 ಸ್ಕ್ವೇರ್ ರೂಟ್ ಮಾಡಿದಾಗ ಎಷ್ಟು ಬರ್ತಾ ಆನ್ಸರ್? 2.9. ನೋಡಿರಿ ಆನ್ಸರ್ risk of B is 2.9. Let us go through the last conclusion. Which one is selected? Conclusion is in about two security A is preferable for investment. ನೋಡಿ ಎರಡು ಸೆಕ್ಯೂರಿಟಿ ಒಳಗೆ ಯಾವುದನ್ನು ನಾವು ಪ್ರಿಫರ್ ಮಾಡಬೇಕ್ರಿ? ಸೆಕ್ಯೂರಿಟಿ ಎ, ಬಿಕಾಸ್ ಎಕ್ಸ್ಪೆಕ್ಟೆಡ್ ರಿಟರ್ನ್ ಈಸ್ ಸೇಮ್, ಎರಡರದ್ದು ಎಕ್ಸ್ಪೆಕ್ಟೆಡ್ ರಿಟರ್ನ್ ಸೇಮ್ ಐತಿ. ಬಟ್ ವೇರ್ ದ ರಿಸ್ಕ್ ಆಫ್ ಕಂಪ್ನಿ ಎ ಈಸ್ ಲೆಸ್ ದ್ಯಾನ್ ಕಂಪ್ನಿ ಬಿ. ಯಾಕಂದ್ರೆ ಕಂಪ್ನಿ ಎದ ರಿಸ್ಕ್ ಸ್ಟ್ಯಾಂಡರ್ಡ್ ಡಿವಿಯೇಷನ್ ಕಮ್ಮಿ ಐತಿ ಯಾರಿಗೆ ಕಂಪೇರ್ ಮಾಡಿದಾಗ? ಸೆಕ್ಯೂರಿಟಿ ಬಿಗೆ ಕಂಪೇರ್ ಮಾಡಿದಾಗ. ಸೊ ದ್ಯಾಟ್ security A is preferable over the security B for a investment. So this is the problem on risk and return. Not simple ಐತೆ ಪ್ರಾಬ್ಲಮ್. ಸೊ ಇದನ್ನು ನಾವು ಕಂಡುಹಿಡಿದ್ವಿ.